ನಮಸ್ತೆ ಆತ್ಮೀಯ ಮಿತ್ರರೇ, ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಇದು ಜನಪರ, ವಸ್ತುನಿಷ್ಠ, ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ. ಬಂಧನ ಸಿನಿಮಾ ನೋಡಿದಾಗ ನಾವು ಅತ್ತದ್ದು ಕೇವಲ ಅಭಿನಯಕ್ಕೆ ಅಲ್ಲ. ಸುಹಾಸಿನಿ ಅವರ ನೆನಪುಗಳಲ್ಲಿ ವಿಷ್ಣುವರ್ಧನ್ ಸರ್ ಬಗ್ಗೆ ಕೇಳಿದರೆ ಹೃದಯ ಕದಿಯುವ ಸತ್ಯಗಳು ಹೊರಬರುತ್ತವೆ. ಇದು ಪಾರ್ಟ್ 2, ಇನ್ನು ಕೇಳದ ಕಥೆಗಳು. ಸುಹಾಸಿನಿ ಅವರು ಇತ್ತೀಚೆಗೆ ಹೊಸ ಚಿತ್ರವೊಂದರ ಕಾರ್ಯಕ್ರಮದಲ್ಲಿ ಬಂದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನೆನಪಿಸಿಕೊಂಡರು. ವಿಷ್ಣು ಅವರು ಒಬ್ಬ ಲೆಜೆಂಡ್. ಅವರ ಜೊತೆ ಮಾಡಿದ ಚಿತ್ರ ಬಂಧನ ಒಂದು ಡ್ರೀಮ್ ಪ್ರಾಜೆಕ್ಟ್ ಎಂದು ಹೇಳಿದರು. ಸುಹಾಸಿನಿ ಅವರು 13 ವಯಸ್ಸಿದ್ದಾಗ ಅಥ್ಲೆಟಿಕ್ ಮೀಟ್ಗೆ ಕರ್ನಾಟಕಕ್ಕೆ ಬಂದಾಗ ತಮಿಳುನಾಡು ವುಮೆನ್ಸ್ ಕರ್ನಾಟಕ ವುಮೆನ್ಸ್ಗೆ ಸೋತಿದ್ದರು. ಆ ದಿನ ಸಂಜೆ ಒಂದು ಪಿಕ್ಚರ್ ನೋಡಬೇಕೆಂದುಕೊಂಡರು. ಅದು ಕನ್ನಡ ಮೂವಿಯಂತೆ, ಹೊಸ ಹೀರೋ ಮತ್ತು ದೊಡ್ಡ ಡೈರೆಕ್ಟರ್ ಅಂತ ಹೇಳ್ತಾರೆ ಎಂದು ನಾಗರಾವು ಚಿತ್ರ ನೋಡಿದ ಸುಹಾಸಿನಿ ಅವರು ಟೋಟಲಿ ಸ್ಟನ್ ಆಗಿದ್ದರು. ಯಾಕೆಂದರೆ ಅವರು ಹ್ಯಾಂಡ್ಸಮ್ ಹೀರೋ, ಗುಡ್ ಲುಕಿಂಗ್ ಅಂಡ್ ಹೀಸ್ ಇನ್ ಟು ದ ಕ್ಯಾರೆಕ್ಟರ್. ವಿಷ್ಣುವರ್ಧನ್ ಅವರು ನಾಗರಾವು ಚಿತ್ರದಲ್ಲಿ ರಾಮಚಾರಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದರು. ಸುಹಾಸಿನಿ ಅವರು ಶಾಕ್ ಆಗಿದ್ದರು. ತಮಿಳು ಚಿತ್ರಗಳನ್ನು ನೋಡುತ್ತಿದ್ದ ಸುಹಾಸಿನಿ ಅವರಿಗೆ ನಾಗರಾವು ಚಿತ್ರ ಒಂದು ಮ್ಯಾಜಿಕ್ ಫೀಲಿಂಗ್ ಕೊಟ್ಟಿತು. ಆಂಗ್ರಿ ಯಂಗ್ ಮ್ಯಾನ್ ಅಂತ ಅಮಿತಾಬ್ ಬಚ್ಚನ್ ಅವರನ್ನು ಕರೆಯುತ್ತಾರೆ. ಬಿಫೋರ್ ಅಮಿತಾಬ್ ಬಚ್ಚನ್ ಆಂಗ್ರಿ ಯಂಗ್ ಮ್ಯಾನ್ ನೋಡಿದ್ದೆ, ಅದು ನಾಗರಾವು ಚಿತ್ರದಲ್ಲಿ. ಅವರು ನನ್ ಅದರ್ ದನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಂದು ಹೇಳಿದರು. ನಾಗರಾವು ಚಿತ್ರದಲ್ಲಿ ಕತೆ, ಚಿತ್ರಕಥೆ, ಕ್ಯಾರೆಕ್ಟರ್ ಎಕ್ಸ್ಟ್ರಾರ್ಡಿನರಿ ಎಂದು ನಾಗರಾವು ರಿಲೀಸ್ ಸಂದರ್ಭದಲ್ಲಿ ಹೇಳಿದರು. ಆಗಸ್ಟ್ 15ಕ್ಕೆ ಮೈಸೂರಿಗೆ ಶೂಟಿಂಗ್ ಬರಬೇಕು ಎಂದು ಡೈರೆಕ್ಟರ್ ದಿನೇಶ್ ಬಾಬುರವರು ಕರೆಯುತ್ತಾರೆ. ಆಗ ಅವರು ಸಿಂಗಾಪುರ್ನಲ್ಲಿ ಒಂದು ಮುಖ್ಯವಾದ ಫಿಲ್ಮ್ ಕಾನ್ಫರೆನ್ಸ್ ನಲ್ಲಿರುತ್ತಾರೆ. ಆಗ ಅವರಿಗೆ ಇದಕ್ಕಿಂತ ಮುಖ್ಯ ಸಿನಿಮಾ ಎನ್ನುವ ಫೀಲಿಂಗ್ ಬರುತ್ತದೆ. ಆಗ ಅವರು ಸಿಂಗಾಪುರ್ನಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ, ಅಲ್ಲಿಂದ ಮೈಸೂರಿಗೆ ಬಂದು ಶೂಟಿಂಗ್ ನಲ್ಲಿ ತೊಡಗಿಕೊಳ್ಳುತ್ತಾರೆ. ಫಸ್ಟ್ ಶೂಟ್ ತೆಗೆಯುವಾಗ ಅವರು ಕಂಪ್ಲೀಟ್ ಸ್ಲೀಪಿ ಮೂಡ್ ನಲ್ಲಿ ಇದ್ದರು. ವಿಷ್ಣುವರ್ಧನ್ ಅವರು ಸುಹಾಸಿನಿ ಅವರನ್ನು ನೋಡಿ, ಎಲ್ಲರಿಗೂ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಹಣ ಕೊಡುತ್ತಾರೆ, ಆದರೆ ನಿಮಗೆ ಮಾತ್ರ ನಿದ್ರೆ ಮಾಡೋಕೆ ಹಣ ಕೊಡುತ್ತಿದ್ದಾರೆ ಬಾಬುರವರು ಅಂತ. ಸುಹಾಸಿನಿ ಅವರು ನಿದ್ದೆ ಮಾಡಿಕೊಂಡು ವಾಕ್ ಮಾಡುತ್ತಿದ್ದರು ಶೂಟಿಂಗ್ ನಲ್ಲಿ. ವಿಷ್ಣುವರ್ಧನ್ ಅವರು ಸುಹಾಸಿನಿ ಅವರನ್ನು ಟೀಸ್ ಮಾಡುತ್ತಿದ್ದರು. ಅದಾದ ಮರುದಿನದಿಂದ ನಾರ್ಮಲ್ ಆದರು. ಆ ಟೈಮ್ ನಲ್ಲಿ ಸುಹಾಸಿನಿ ಅವರು ಹೆಚ್ಚಾಗಿ ಕ್ಯಾರೆಕ್ಟರ್ ರೋಲ್ ಆಗಿಯೇ ಸ್ಕೂಲ್ ಮಾಸ್ಟರ್ ಚಿತ್ರ ಕೂಡ ಲೀಡ್ ರೋಲ್, ಮೆಮೊರಬಲ್ ರೋಲ್. ಈ ಚಿತ್ರವನ್ನು ಮಾಡುವುದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಎಂದು ಹೇಳಿದರು. ಸ್ಕೂಲ್ ಮಾಸ್ಟರ್ ಒಂದು ಅದ್ಭುತ ಕಾಂಬಿನೇಷನ್. ವಿಷ್ಣುವರ್ಧನ್, ದಿನೇಶ್ ಬಾಬು ಮತ್ತು ಸುಹಾಸಿನಿ ಅವರು. ಈ ಚಿತ್ರ ಒಂದು ಅವಿಸ್ಮರಣೀಯ ಚಿತ್ರ. ವಿಷ್ಣುರವರು ಈಗ ಇಲ್ಲ, ಆದರೆ ಅವರ ಚಿತ್ರಗಳು ಎಂದೆಂದಿಗೂ ಅಮರ, ಜೀವಂತ. ವಿಷ್ಣುವರ್ಧನ್ ಅವರು ಕೊಟ್ಟಿರುವ ಒಂದು ಸ್ಪೆಷಲ್ ಗಿಫ್ಟ್ ಸ್ಕೂಲ್ ಮಾಸ್ಟರ್. 2009ರಲ್ಲಿ ಸ್ಕೂಲ್ ಮಾಸ್ಟರ್ ದಿನೇಶ್ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ. ಆ ಚಿತ್ರದಲ್ಲಿ ಒಂದು ಸೀನ್ ನಲ್ಲಿ ಮಗು ತೀರಿಕೊಂಡಿರುತ್ತೆ. ವಿಷ್ಣುವರ್ಧನ್ ಅಳುತ್ತಿರುವ ದೃಶ್ಯ, ಸುಹಾಸಿನಿ ಅವರು ವಿಷ್ಣುವರ್ಧನ್ ಅವರನ್ನು ಸಂತೈಸುವ ದೃಶ್ಯ, ಇದು ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು. ಈ ದೃಶ್ಯ ನೋಡಿದರೆ ಎಂತವರಿಗೂ ಕಣ್ಣೀರು ಬರುತ್ತಿತ್ತು. ಈ ದೃಶ್ಯದ ಶೂಟಿಂಗ್ ಆದ ಮೇಲೆ ವಿಷ್ಣುವರ್ಧನ್ ಅವರು ದಿನೇಶ್ ಬಾಬು ಫೋನ್ ನಲ್ಲಿ ಒಂದು ವಾರದ ನಂತರ ಸುಹಾಸಿನಿ ಅವರಿಗೆ ಹೇಳಿದ ಮಾತು, ವಾಟ್ ಆನ್ ಆರ್ಟಿಸ್ಟ್ ಸುಹಾಸಿನಿ ಯು ಆರ್. ಐ ಆಮ್ ಹ್ಯಾಪಿ ಟು ನೋ ಯು. ನೀನು ನನ್ನ ಜೊತೆ ಆಕ್ಟ್ ಮಾಡೋದು ತುಂಬಾ ಸಂತೋಷ. ಇದು ವಿಷ್ಣುವರ್ಧನ್ ಅವರ ಮಾತುಗಳು ಸುಹಾಸಿನಿ ಅವರ ನೆನಪಲ್ಲಿ. ಸುಹಾಸಿನಿ ಅವರು ಗ್ರೇಟೆಸ್ಟ್ ಆಫ್ ದ ಮ್ಯಾನ್, ವಾಟ್ ಎ ಸೀನ್, ವಾಟ್ ಎ ಪರ್ಫಾರ್ಮರ್ ಯು ಆರ್ ಅಂತ ಸುಹಾಸಿನಿ ಅವರು ಹೇಳಿದ್ದರು. ನಿಮ್ಮಿಂದಾಗಿ, ನಿಮ್ಮ ಅಡ್ವೈಸ್ ಇಂದಾಗೆ ನಾನು ಈ ಆಕ್ಟ್ ಮಾಡ್ತಿದ್ದೇನೆ ಅಂತ ಸುಹಾಸಿನಿ ಹೇಳಿದರು. ನ್ಯಾಷನಲ್ ಅವಾರ್ಡ್ ಇಂಡಿಯಾ ಪ್ರೆಸಿಡೆಂಟ್ ನಿಂದ ಪಡೆದುಕೊಂಡರೆ 2009ರಲ್ಲಿ ಬಂದ ವಿಷ್ಣುವರ್ಧನ್ ಅವರಿಂದ ಫೋನ್ ಕಾಲ್ ಒಂದು ದೊಡ್ಡ ಬೆಸ್ಟ್ ಅವಾರ್ಡ್ ಎಂದು ಹೇಳಿದರು. ವಿಷ್ಣುವರ್ಧನ್ ಅವರು ಸಹ ಕಲಾವಿದರನ್ನು, ನಾಯಕಿಯರನ್ನು ಹೇಗೆ ಮೋಟಿವೇಟ್ ಮಾಡುತ್ತಿದ್ದರು ಎನ್ನುವುದಕ್ಕೆ ಇದೊಂದು ಉದಾಹರಣೆ. ವಿಷ್ಣುವರ್ಧನ್ ಅವರು ಸುಹಾಸಿನಿ ಅವರಿಗೆ, ನೀನು ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಅಲ್ಲ, ನಿಮಗೆ ನಿಮ್ಮದೇ ಆದ ರೆಸ್ಪಾನ್ಸಿಬಿಲಿಟಿ ಇದೆ, ನೀವು ಡಿಫ್ರೆಂಟ್, ನನಗೆ ಸ್ಪೆಷಲ್ ವಿಷನ್ ಇದೆ, ನೀವು ಡಿಫ್ರೆಂಟ್ ಪರ್ಸನ್, ನೀವು ಒಂದು ಆಕ್ಟ್ರೆಸ್, ಒಂದು ಡೈರೆಕ್ಟರ್, ಒಂದು ವೈಫ್, ಒಂದು ಡಾಟರ್. ಆ ರೋಲುಗಳಿಂದ ಹೊರಬಂದು ಇನ್ನೂ ಹೆಚ್ಚಿನದನ್ನು ಸಾಧಿಸಬೇಕು ಎಂದು ಹೇಳಿದ್ದಾರೆ. ನನಗೆ ಇದು ಮಿರಾಕಲ್ ಎಂದು ಸುಹಾಸಿನಿ ಅವರು ಹೇಳಿದರು. ಸುಹಾಸಿನಿ ಅವರು ವಿಷ್ಣುವರ್ಧನ್ ಅವರನ್ನು ಕೊನೆ ಬಾರಿಗೆ ನೋಡಿದ್ದು ಮೈಸೂರಿನ ಕಿಂಗ್ಸ್ ಕೋರ್ಟ್ ಹೋಟೆಲ್ನಲ್ಲಿ 2009 ನವೆಂಬರ್ ತಿಂಗಳಲ್ಲಿ. ವಿಷ್ಣುವರ್ಧನ್ ಅವರು ಕಾಲಿಗೆ ಪೆಟ್ಟಾಗಿ ಚಿಕಿತ್ಸೆ ಪಡೆಯಲು
ಮೈಸೂರಿಗೆ ಭಾರತಿ ಅಮ್ಮನವರ ಜೊತೆಗೆ ಹೋಗಿದ್ದಾಗ ಸುಮಾರು 1 ಗಂಟೆಗಳ ಕಾಲ ವಿಷ್ಣುವರ್ಧನ್ ರವರ ಕಾಲ ಬಳಿ ಕುಳಿತು ಸುಹಾಸಿನಿಯವರು ಮಾತನಾಡಿದ್ದರು. ಎಂತಹ ಬಾಂಧವ್ಯ, ಎಂತಹ ಅಭಿಮಾನವಲ್ಲವೇ ಮಿತ್ರರೇ. ನಾಟಕ ರತ್ನ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಕೇವಲ ನಟ ಅಲ್ಲ, ಒಂದು ಭಾವನೆ. ಬಂಧನ ಹಾಗೆ ಸಿನಿಮಾಗಳು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತವೆ. ಇಂಥ ಪ್ರಮುಖವಾದ ವಸ್ತುನಿಷ್ಠ ವರದಿಗೆ ವರನಿಧಿ ಕನ್ನಡ ನ್ಯೂಸ್ ಅನ್ನು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮತ್ತು ಕಮೆಂಟ್ ಹಾಗೂ ಶೇರ್ ಮಾಡಿ. ಇದರಿಂದ ನಮಗೆ ನ್ಯೂಸ್ ಮಾಡಲು ಸ್ಫೂರ್ತಿ ದೊರೆಯುತ್ತದೆ ಹಾಗೂ ನಿಮಗೆ ನ್ಯೂಸ್ ಬೇಗ ಸಿಗುತ್ತದೆ. ಧನ್ಯವಾದಗಳು ಮಿತ್ರರೇ. ಜೈ ಹಿಂದ್, ಜೈ ಕರ್ನಾಟಕ.